ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲೇ ಮುಖ್ಯವಾದ ವಿಷಯ, ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹ್ಯಾಸ್ ಅಗ್ರೀಡ್ ಟು ಸೆಟ್ ಅಪ್ ಅ ಸಪರೇಟ್ ಬೆಂಚ್ ಟು ಹಿಯರ್ ಅ ಪೆಟಿಷನ್ ಬೈ ಜಸ್ಟಿಸ್ ಯಶವಂತ್ ವರ್ಮಾ, who is challenging his proposed removal and in-house inquiry process that led to it. ಯಶವಂತ್ ವರ್ಮಾ ಅವರ ಒಂದು ಪ್ರಕರಣದ ಬಗ್ಗೆ ಸ್ವಲ್ಪ ದಿನಗಳ ಹಿಂದೆ ನೋಡಿದ್ವಿ. ಹಾಗಾಗಿ ಅವರ ಒಂದು ಅರ್ಜಿಯ ವಿಚಾರಣೆಯನ್ನು ನಡೆಸಲಿಕ್ಕೆ ಒಂದು ಪ್ರತ್ಯೇಕವಾದ ನ್ಯಾಯಪೀಠ ರಚಿಸಲಿಕ್ಕೆ ಮುಖ್ಯ ನ್ಯಾಯಮೂರ್ತಿಗಳು ಒಪ್ಪಿಕೊಂಡಿದ್ದಾರೆ. ಮತ್ತೆ ಯಶವಂತ್ ವರ್ಮಾ ಅವರು ತಮ್ಮ ವಿರುದ್ಧ ವಿಚಾರಣೆ ಮತ್ತೆ ವಜಾ ಮಾಡುವಂತ ಪ್ರಸ್ತಾಪವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ ಹೌಸ್ ಇನ್ಕ್ವೈರಿ ಪ್ರೊಸೀಜರ್ ಅಂತ ಒಂದು ಟರ್ಮ್ ಬಂದಿದೆ. ಇದನ್ನು ನೋಡೋದಾದ್ರೆ, ದ ಇನ್ ಹೌಸ್ ಪ್ರೊಸೀಜರ್ ಇಸ್ ಅನ್ ಇಂಟರ್ನಲ್ ಮೆಕ್ಯಾನಿಸಮ್ ಯೂಸ್ಡ್ ಬೈ ದಿ ಜುಡಿಷಿಯರಿ ಎಕ್ಸಾಮೈನ್ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ಜಡ್ಜಸ್. ಅಂತಂದ್ರೆ ನ್ಯಾಯಾಂಗ ವ್ಯವಸ್ಥೆ ಇದೆಯಲ್ವಾ, ಅದರ ಒಳಗಿನ ಒಂದು ಆಂತರಿಕ ವ್ಯವಸ್ಥೆ. ಏನ್ ಮಾಡ್ತಾರೆ, ನ್ಯಾಯಾಧೀಶರು ಇರ್ತಾರೆ, ಅವರ ವಿರುದ್ಧದ ದೂರುಗಳನ್ನ ಪರಿಶೀಲಿಸಲಿಕ್ಕೆ ಈ ಜುಡಿಷಿಯರಿನೇ, ನ್ಯಾಯಾಂಗ ವ್ಯವಸ್ಥೆನೇ ಒಂದು ಆಂತರಿಕ ವ್ಯವಸ್ಥೆಯನ್ನ, ಅದರ ಒಳಗೆ ಒಂದು ವ್ಯವಸ್ಥೆಯ ಒಳಗೆ ಇನ್ನೊಂದು ವ್ಯವಸ್ಥೆ. ಹಾಗಾಗಿ ಅದನ್ನ ಇನ್ ಹೌಸ್ ಇನ್ಕ್ವೈರಿ ಅಂತ ಕರೀತಾರೆ. ಬಟ್ ಇಟ್ ಇಸ್ ನಾಟ್ ಮೆನ್ಷನ್ಡ್ ಇನ್ ದ ಕಾನ್ಸ್ಟಿಟ್ಯೂಷನ್. ಇದು ಇಂಪಾರ್ಟೆಂಟ್ ನೋಡಿ, ಇದನ್ನ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿಲ್ಲ, ಅಥವಾ ಆರ್ ಎನಿ ಲಾ ಪಾಸ್ಡ್ ಬೈ ಪಾರ್ಲಿಮೆಂಟ್. ಸಂವಿಧಾನ ಯಾವುದೇ ಒಂದು ಸಂಸತ್ತು ಜಾರಿಗೊಳಿಸಿದಂತಹ ಕಾನೂನಿನಲ್ಲಿ ಇದರ ಉಲ್ಲೇಖ ಇಲ್ಲ. ಮೇಕಿಂಗ್ ಇಟ್ ಅನ್ ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಪ್ರೊಸೆಸ್. ಈ ವರ್ಷ ಈ ಒಂದು ವಿಷಯ, ಯಶವಂತ್ ವರ್ಮಾ ಅವರ ವಿಷಯ ಬಹಳ ನ್ಯೂಸ್ ಅಲ್ಲಿ ಇರೋದ್ರಿಂದ ಮುಂದಿನ ವರ್ಷ ಪ್ರಿಲಿಮ್ಸ್ ಅಲ್ಲಿ ಇನ್ ಹೌಸ್ ಇನ್ಕ್ವೈರಿ ಪ್ರೊಸೀಜರ್ನ ಬಗ್ಗೆ ಕ್ವಶನ್ ಬರುವ ಸಾಧ್ಯತೆಗಳಿದೆ. ಹಾಗಾಗಿ ಇದು ಕಾನ್ಸ್ಟಿಟ್ಯೂಷನಲ್ಲಿ ಇದೆಯಾ ಅಂತ ನೋಡ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್. ಸಂವಿಧಾನದಲ್ಲಿ ಇದನ್ನ ಉಲ್ಲೇಖ ಮಾಡಿದಾರಾ, ಇಸ್ ಇಟ್ ಮೆನ್ಷನ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆರ್ ಎನಿ ಲಾ, ಅದನ್ನ ಮೆನ್ಷನ್ ಮಾಡುತ್ತಾ ಅಂತ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಇದನ್ನ ಏನಂತ ಕರೀತಾರೆ, ಎಕ್ಸ್ಟ್ರಾ ಕಾನ್ಸ್ಟಿಟ್ಯೂಷನಲ್ ಪ್ರೊಸೆಸ್, ಸಂವಿಧಾನೇತರ ಪ್ರಕ್ರಿಯೆ ಅಂತ ಕರೀತಾರೆ. ಇನ್ನು ಜುಡಿಷಿಯಲ್ ರಿಮೂವಲ್ ಪ್ರೊಸೆಸ್. ಆಸ್ ಪರ್ ಆರ್ಟಿಕಲ್ 124 clause 4 of the constitution, Supreme Court or High Court judge can be removed only by Parliament through a motion supported by special majority on grounds of proved misbehavior or incapacity. ಕ್ವಾಲಿಟಿಯಲ್ಲಿ ಡೀಟೇಲ್ ಆಗಿ ಓದ್ತೀರಿ ನೀವು, ಜಡ್ಜಸ್ಗಳನ್ನ ಹೇಗೆ ರಿಮೂವ್ ಮಾಡ್ತಾರೆ, ಅವರ ವಜಾ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ. ಸಂವಿಧಾನದಲ್ಲಿ 124ನೇ ವಿಧಿ ಇದೆ, ಅದರ ಪ್ರಕಾರ. ಅದೇ ರೀತಿ 218ನೇ ವಿಧಿಯಲ್ಲಿ ಹೈಕೋರ್ಟ್ ಜಡ್ಜಸ್ಗಳಿಗೆ ಸಂಬಂಧಪಟ್ಟದನ್ನ, ಅಂದ್ರೆ ಇಲ್ಲಿ ಹೇಳಿರುವುದನ್ನೇ ಅಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಮೆನ್ಷನ್ ಮಾಡಿದ್ದಾರೆ. 124ನೇ ವಿಧಿಯಲ್ಲಿ ಸರ್ವೋಚ್ಚ ನ್ಯಾಯಾಲಯ, ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನ ಒಂದು ಪ್ರೂವ್ಡ್ ಮಿಸ್ಬಿಹೇವಿಯರ್, ಅಂದ್ರೆ ಅವರು ಮಿಸ್ಬಿಹೇವಿಯರ್ ಮಾಡಿರೋದು ಪ್ರೂವ್ ಆಗಿರ್ಬೇಕು, ಅಥವಾ ಅವರಿಗೆ ಸರಿಯಾದ ಸಾಮರ್ಥ್ಯ ಇಲ್ಲ ಜಡ್ಜ್ ಆಗಿ ಮುಂದುವರಿಲಿಕ್ಕೆ ಅನ್ನೋದು ಪ್ರೂವ್ ಆಗ್ಬೇಕು. ಅದರ ಆಧಾರದ ಮೇಲೆ ಸ್ಪೆಷಲ್ ಮೆಜಾರಿಟಿ ಸಪೋರ್ಟ್ ಸಿಕ್ಕಿದ್ರೆ ಆಮೇಲೆ ಅವರನ್ನ ವಜಾಗೊಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಮುಂದಿನ ವಿಷಯ, ಆಫ್ಟರ್ ಅ 5-year ಗ್ಯಾಪ್ caused by border tension, India has resumed issuing tourist visas to Chinese nationals, signaling a step toward normalizing bilateral relation. ನಮ್ಮ ಮತ್ತು ಚೈನಾದ ನಡುವಿನ ಒಂದು ಸಂಬಂಧ, ಗಡಿ ಉದ್ವಿಗ್ನತೆ ಆವಾಗ ಆಗ್ತಾನೆ ಇರ್ತಾ ಇತ್ತು. ಈಗ 5 ವರ್ಷಗಳ ನಂತರ ಚೀನಾದ ಪ್ರಜೆಗಳಿಗೆ ಟೂರಿಸ್ಟ್ ವೀಸಾಗಳನ್ನ ಭಾರತ ಕೊಡ್ಲಿಕ್ಕೆ ಪ್ರಾರಂಭಿಸ್ತಾ ಇದೆ. ಅಂತಂದ್ರೆ ನಮ್ಮ ಚೈನಾ ನಡುವಿನ ಒಂದು ಸಂಬಂಧ ಒಂದು ಒಳ್ಳೆಯ ಬೆಳವಣಿಗೆಯನ್ನ ಕಾಣ್ತಾ ಇದೆ ಅಂತ ಹೇಳಬಹುದು. ಇನ್ನು ಯಾರ್ಲುಂಗ್ ಸ್ಯಾಂಗ್ಪೋ ಅಥವಾ ಬ್ರಹ್ಮಪುತ್ರ ರಿವರ್. ಯಾರ್ಲುಂಗ್ ಸ್ಯಾಂಗ್ಪೋ ಇದೆಯಲ್ವಾ, ಇಸ್ ದಿ ಅಪ್ಪರ್ ಸ್ಟ್ರೀಮ್ ಆಫ್ ದಿ ಬ್ರಹ್ಮಪುತ್ರ ರಿವರ್ ಇನ್ ಟಿಬೆಟ್. ಬ್ರಹ್ಮಪುತ್ರ ರಿವರ್ ಬಗ್ಗೆ ನೀವು ಜಿಯೋಗ್ರಫಿಯಲ್ಲಿ ಅಥವಾ ಮ್ಯಾಪಿಂಗ್ ನಲ್ಲಿ ನೋಡಿದ್ರೆ ಇಂಡಿಯಾಕ್ಕೆ ಅದು ಮೇಲ್ಗಡೆಯಿಂದ ಹರಿದು ಬರುತ್ತೆ. ಆ ಅಪ್ಪರ್ ಸ್ಟ್ರೀಮ್ ಟಿಬೆಟ್ ಅಲ್ಲಿ ಇದೆಯಲ್ವಾ, ಅದಕ್ಕೆ ಯಾರ್ಲುಂಗ್ ಸ್ಯಾಂಗ್ಪೋ ಅಂತ ಕರೀತಾರೆ. And China's dam projects on it have raised transboundary water sharing concern India and Bangladesh. ಆ ಯಾರ್ಲುಂಗ್ ಸ್ಯಾಂಗ್ಪೋ ರಿವರ್ ಮೇಲೆ ಚೀನಾ ಅಣೆಕಟ್ಟನ್ನು ನಿರ್ಮಿಸ್ತಾ ಇದೆ. ಹಾಗಾಗಿ ಆ ಒಂದು ವಿಚಾರ, ಒಂದು ಭಾರತ ಅದೇ ರೀತಿ ಬಾಂಗ್ಲಾದೇಶ, ಈ ಒಂದು ದೇಶಗಳಲ್ಲಿ ನೀರಿನ ಹಂಚಿಕೆಯ ಬಗ್ಗೆ ಆತಂಕಗಳನ್ನ ಸೃಷ್ಟಿಸ್ತಾ ಇರುತ್ತೆ ಆವಾಗ. ಮುಂದಿನ ವಿಚಾರ, over 100 international aid and human rights groups have warned that mass starvation is spreading in Gaza due to ongoing conflict, blocked humanitarian aid and food shortages, and they are demanding an immediate UN-led ceasefire and aid access. ಗಾಜಾದಲ್ಲಿ ಇಸ್ರೇಲ್
ಆ ಒಂದು ಯುದ್ಧದ ಬಗ್ಗೆ ಬಹಳ ದಿನಗಳಿಂದ ನೋಡ್ತಾ ಇದ್ದೇವೆ. ನ್ಯೂಸ್ ಅಲ್ಲಿ ನೀವು ಕೇಳಿರಬಹುದು. ಮೊದಲೊಂದು ಸಾರಿ ಚರ್ಚೆ ಮಾಡಿದ್ವಿ. ಆ ಸಂಘರ್ಷದಿಂದಾಗಿ ನೋಡಿ, ಆ ಗಾಜಾದಲ್ಲಿ ಇಲ್ಲೊಂದು ಇಮೇಜ್ ಕೊಟ್ಟಿದ್ದಾರೆ. ನಾನು ಸ್ವಲ್ಪ ರೆಫರೆನ್ಸಿಂಗ್ ಅಂತ ಮಾತ್ರ ಹಾಕಿರೋದು. ಸ್ಟಾರ್ವೇಷನ್ ಯಾವ ರೀತಿ ಎಷ್ಟು ಬಳಲ್ತಾ ಇದ್ದಾರೆ, ಸಾಮೂಹಿಕ ಹಸಿವು, ಎಲ್ರಿಗೂ ಊಟ ಸಿಗ್ತಾ ಇಲ್ಲ. ಗಾಜಾದಲ್ಲಿ ಇರೋರಿಗೆ ದೊಡ್ಡ ಮಟ್ಟದಲ್ಲಿ ಹಸಿವಿನ ಸಮಸ್ಯೆ ಎದುರಾಗ್ತಾ ಇದೆ. ಬೇರೆ ಬೇರೆ ಅವರಿಗೆ ಊಟ ಸಿಗ್ತಾ ಇಲ್ಲ, ತುಂಬಾ ಸಮಸ್ಯೆ ಇದೆ. ಜೀವನೋಪಾಯವನ್ನ ಕಂಡುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಮಾನವೀಯ ನೆರವನ್ನು ನೀಡಬೇಕು, ಆಹಾರವನ್ನು ಪೂರೈಸಬೇಕು ಅಂತ 100ಕ್ಕಿಂತ ಹೆಚ್ಚು ಬೇರೆ ಬೇರೆ ಸಂಸ್ಥೆಗಳು ಎಚ್ಚರಿಸ್ತಾ ಇವೆ. ನೋಡಿ, ವಾರ್ನ್ ಮೋರ್ ದೆನ್ 100 NGOs, ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ಗಳು, ಆ ಸಂಸ್ಥೆಗಳು ಎಚ್ಚರಿಸ್ತಾ ಇವೆ. ಮತ್ತೆ ತಕ್ಷಣನೇ ವಿಶ್ವಸಂಸ್ಥೆ ಇದೆಯಲ್ವಾ, ಏನ್ ಮಾಡ್ತಾ ಕೂತ್ಕೊಂಡಿದೆ ಅದು, ಬೇಗ ಇಲ್ಲಿ ಕದನ ವಿರಾಮವನ್ನು ಘೋಷಿಸಲಿಕ್ಕೆ ಮುಂದಾಗಬೇಕು, ಮತ್ತೆ ನೆರವಿನ ಸೌಲಭ್ಯಗಳನ್ನು ನೀಡಬೇಕು ವಿಶ್ವಸಂಸ್ಥೆ ಅಂತ ತುಂಬಾ NGOಗಳು, ಇನ್ಸ್ಟಿಟ್ಯೂಷನ್ಗಳು ಆಗ್ರಹಿಸ್ತಾ ಇವೆ. ಇನ್ನು UN ಲೆಡ್ ಹ್ಯುಮ್ಯಾನಿಟೇರಿಯನ್ ಮೆಕ್ಯಾನಿಸಮ್ ಇದೇನು? ದೀಸ್ ಆರ್ ಕೋಆರ್ಡಿನೇಟೆಡ್ ರಿಲೀಫ್ ಎಫರ್ಟ್ಸ್ ಲೆಡ್ ಬೈ UN ಏಜೆನ್ಸೀಸ್ ಲೈಕ್ OCHA ಅಂಡ್ WFP. ಇದೆರಡರ ಫುಲ್ ಫಾರ್ಮ್ ತಿಳ್ಕೊಂಡು ಕಮೆಂಟ್ ಮಾಡಿ. OCHA ಅಂತಂದ್ರೆ ಏನು, WFP, ಈ ಎರಡು ಒಂದು UN ಏಜೆನ್ಸಿಗಳಿದೆಯಲ್ವಾ, ಇವರಲ್ಲಿ ಏನ್ ಮಾಡ್ತಾರೆ, ಈಗಿಂತಹ ಪರಿಸ್ಥಿತಿಗಳಲ್ಲಿ, ಸಂಘರ್ಷ ಆದಾಗ, ತುರ್ತು ಪರಿಸ್ಥಿತಿಗಳಲ್ಲಿ ಪರಿಹಾರ ಒದಗಿಸೋದು, ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಕೈಗೊಳ್ಳೋದು. ಎನ್ಶೂರಿಂಗ್ ನ್ಯೂಟ್ರಲಿಟಿ. ನ್ಯೂಟ್ರಲಿಟಿ ಅಂತಂದ್ರೆ ಯಾವುದೇ ದೇಶ ಇರಲಿ, ತಟಸ್ಥವಾಗಿರೋದು, ಮುಖ್ಯವಾಗಿ ಅಲ್ಲಿ ಬೇಕಾಗಿರೋ ಸಹಾಯವನ್ನು ಕೊಡೋದು. ಪ್ರೊಟೆಕ್ಷನ್ ಆಫ್ ಸಿವಿಲಿಯನ್ಸ್, ನಾಗರಿಕರ ರಕ್ಷಣೆ. ಆಕ್ಸೆಸ್ ಬೇಸ್ಡ್ ಆನ್ ಇಂಟರ್ನ್ಯಾಷನಲ್ ಹ್ಯುಮ್ಯಾನಿಟೇರಿಯನ್ ಲಾ, ಮಾನವೀಯತೆಯ ಒಂದು ಕಾನೂನಿನ ಆಧಾರದ ಮೇಲೆ ನೆರವಿನ ಸೌಲಭ್ಯಗಳನ್ನ ಕೊಡುತ್ತವೆ. ನೋಡಿ, ಅಂತಂದ್ರೆ ದೊಡ್ಡ ದೊಡ್ಡ ದೇಶಗಳಿಗೆ ಅವರು ಹೊಡೆದಾಡ್ಕೊಳ್ತಾ ಇರ್ತಾರೆ. ಆದ್ರೆ ಇಸ್ರೇಲು, ಗಾಜಾ, ಇನ್ನೊಂದ್ ಕಡೆ ಯುಕ್ರೇನು, ರಷ್ಯಾ, ತುಂಬಾ ಸಂಘರ್ಷಗಳು ಆಗ್ತಾನೆ ಇರುತ್ತೆ. ಆದ್ರೆ ಅದರಿಂದ ಕಷ್ಟಪಡ್ತಾ ಇರೋರು ಸಾಮಾನ್ಯ ನಾಗರಿಕರು. ಹಾಗಾಗಿ ಯುದ್ಧಗಳು ನಡೀತಾ ಇದ್ರೆ ಅದರಿಂದ ರಾಜರು ಅಥವಾ ಒಂದು ಮಂತ್ರಿಗಳು, ಪ್ರಧಾನಮಂತ್ರಿಗಳು, ದೇಶದ ನಾಯಕರು ತಮ್ಮ ದೌಲತ್ನ ಪ್ರದರ್ಶಿಸ್ತಾ ಇರಬಹುದು, ಆದ್ರೆ ಸಾಮಾನ್ಯ ಜನರು ಕಷ್ಟಪಡ್ತಾ ಇರ್ಬೇಕಾಗತ್ತೆ. ಸೀಸ್ ಫೈರ್ ಇನ್ ಇಂಟರ್ನ್ಯಾಷನಲ್ ಲಾ ಅಂದ್ರೆ ಏನ್ ನಿಮ್ಗೆ ಗೊತ್ತಿದೆ. ಕದನ ವಿರಾಮ ಅಂತಂದ್ರೆ ಟೆಂಪರರಿ ಸಸ್ಪೆನ್ಷನ್ ಆಫ್ ಫೈಟಿಂಗ್, ಯುದ್ಧವನ್ನ ತಾತ್ಕಾಲಿಕವಾಗಿ ನಿಲ್ಲಿಸುವ ಒಂದು ಒಪ್ಪಂದ. ಆಫನ್ ಬ್ರೋಕರ್ಡ್ ಥ್ರೂ ನೆಗೋಸಿಯೇಷನ್ ಆರ್ ಥರ್ಡ್ ಪಾರ್ಟಿ ಮೀಡಿಯೇಷನ್. ಎಷ್ಟೋ ಸಾರಿ ಸೀಸ್ ಫೈರ್, ಕದನ ವಿರಾಮವನ್ನ ಮಾತುಕತೆಗಳ ಮೂಲಕ ಅಥವಾ ಇನ್ನೊಬ್ಬ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆ ಮೂಲಕ ಮಾಡ್ತಾರೆ. ಕೆಲವೊಂದ್ ಸಾರಿ ಭಾರತ ಪಾಕಿಸ್ತಾನದಲ್ಲಿ ನಾವೇ ಮಧ್ಯಸ್ಥಿಕೆ ವಹಿಸಿ ಅದನ್ನ ಯುದ್ಧವನ್ನು ನಿಲ್ಲಿಸಿದ್ದೇವೆ ಅಂತ ಹೇಳೋರು ಇರ್ತಾರೆ. ಅಂಡ್ ರೆಕಾಗ್ನೈಸ್ಡ್ ಅಂಡರ್ ಇಂಟರ್ನ್ಯಾಷನಲ್ ಹ್ಯುಮ್ಯಾನಿಟೇರಿಯನ್ ಲಾ ಟು ಅಲೋ ಡೆಲಿವರಿ ಆಫ್ ಏಡ್ ಅಂಡ್ ಪ್ರೊಟೆಕ್ಷನ್ ಆಫ್ ಸಿವಿಲಿಯನ್ಸ್ ಡ್ಯೂರಿಂಗ್ ಆರ್ಮ್ಡ್ ಕಾನ್ಫ್ಲಿಕ್ಟ್. ಮತ್ತೆ ಅಂತಾರಾಷ್ಟ್ರೀಯ ಮಾನವೀಯ ಕಾನೂನಿನ ಅಡಿಯಲ್ಲಿ ಈಗ ಈ ಸಂಘರ್ಷದ ಸಂದರ್ಭದಲ್ಲಿ ನಾಗರಿಕರು ಇರ್ತಾರಲ್ವಾ, ಯುದ್ಧದಲ್ಲಿ ಪಾಲ್ಗೊಳ್ಳದೆ ಇರೋರು, ಅವರಿಗೆ ರಕ್ಷಣೆ ಮತ್ತೆ ಅವರಿಗೆ ನೆರವು ನೀಡೋದಕ್ಕೆ ಸಹ ಇಲ್ಲಿ ಮುಖ್ಯವಾಗಿ ಫೋಕಸ್ ಮಾಡಿರ್ತಾರೆ. ಇನ್ನು ಮುಂದಿನ ವಿಚಾರ, ಲಾರ್ಜ್ ಡ್ಯಾನಿಶ್ ಸ್ಟಡಿ ಹ್ಯಾಸ್ ಫೌಂಡ್ ದಟ್ ಲೋ ವಿಟಮಿನ್ ಡಿ ಲೆವೆಲ್ಸ್ ಎಟ್ ಬರ್ತ್ ಆರ್ ಲಿಂಕ್ಡ್ ಟು higher risk of neurodevelopmental disorders like ADHD, schizophrenia, and autism, highlighting the need for early supplementation during pregnancy. ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಒಂದು ಸ್ಟಡಿ ನಡೆದಿದೆ ಡೆನ್ಮಾರ್ಕ್ನಲ್ಲಿ. ಆ ಒಂದು ಅಧ್ಯಯನದ ಪ್ರಕಾರ ಈಗ ಮಗು ಹುಟ್ಟಬೇಕಾದ್ರೆ ವಿಟಮಿನ್ ಡಿ ಅಂಶ ಏನಾದರೂ ಕಡಿಮೆ ಇದ್ರೆ ಅದರಿಂದ ADHD, ಅಟೆನ್ಷನ್ ಡೆಫಿಷಿಯನ್ಸಿ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅನ್ಸುತ್ತೆ, ADHD ಅಂತಂದ್ರೆ ಅಟೆನ್ಷನ್ ಇರೋದಿಲ್ಲ, ತುಂಬಾ ಆಕ್ಟಿವ್ ಆಗಿರೋದು ಒಂದೊಂದ್ಸಾರಿ, ಸ್ಕಿಜೋಪ್ರೀನಿಯಾ, ಆಟಿಸಮ್, ಇಂತಹ ಕೆಲವು ಸಮಸ್ಯೆಗಳು, ನರ ಸಂಬಂಧಿ ಅಸ್ವಸ್ಥತೆಗಳು ಅಂತ ಕರಿತೇವೆ. ಈ ವಿಟಮಿನ್ ಡಿ ಒಂದು ವೇಳೆ ಕಡಿಮೆ ಇದ್ಬಿಟ್ರೆ ಇದರಿಂದಾಗಿ ಇಂತಹ ರೋಗಗಳು ಬರುತ್ತೆ. ಅದರಲ್ಲೂ ಮುಖ್ಯವಾಗಿ ಇದು ಯಾಕೆ ಹೀಗಾಗುತ್ತೆ ಅಂತಂದ್ರೆ, ಗರ್ಭಾವಸ್ಥೆಯಲ್ಲಿ, ಈಗ ಪ್ರೆಗ್ನೆನ್ಸಿ, ಮಗು ಹೊಟ್ಟೆಯಲ್ಲಿ ಇದ್ದಾಗಲೇ ತಾಯಿ ಅಥವಾ ಮುಖ್ಯವಾಗಿ ಆ ಮಗುವಿಗೆ ಬೇಕಾದ ವಿಟಮಿನ್ ಸೇವನೆಯನ್ನು ಅವರು ಮಾಡಿರೋದಿಲ್ಲ. ಅದು ಬಹಳ ಮುಖ್ಯ ಆಗಿರುತ್ತೆ ಅಂತ ಈಗ ಸ್ಟಡಿ ಹೇಳ್ತಾ ಇದೆ. ಇನ್ನು ಹೈಡ್ರಾಕ್ಸಿ ವಿಟಮಿನ್ ಡಿ is the main chemical measured in the blood test to assess vitamin D status in the body and reflects both dietary intake and sunlight exposure. ಈಗ ವಿಟಮಿನ್ ಡಿ ಎರಡೂ ಕಡೆಯಿಂದ, ಒಂದು ಆಹಾರ ಸೇವನೆಯಿಂದ ಮತ್ತು ಹೆಚ್ಚಾಗಿ ಸೂರ್ಯನ ಬೆಳಕಿನಿಂದ ಬರುತ್ತೆ. ಇದನ್ನ ಟೆಸ್ಟ್ ಮಾಡಲಿಕ್ಕೆ, ರಕ್ತದಲ್ಲಿ ಎಷ್ಟಿದೆ ರಕ್ತ ಪರೀಕ್ಷೆ ಮಾಡಲಿಕ್ಕೆ ಬರುವಂತ ಒಂದು ರಾಸಾಯನಿಕ, ಅದ್ರ ಹೆಸರೇನು, ಹೈಡ್ರಾಕ್ಸಿ ವಿಟಮಿನ್ ಡಿ. ಇದೇನ್ ಮಾಡುತ್ತೆ, ದೇಹದಲ್ಲಿ ವಿಟಮಿನ್ ಡಿ ಮಟ್ಟವನ್ನು ಅಳಿಲಿಕ್ಕೆ ರಕ್ತ ಪರೀಕ್ಷೆಯಲ್ಲಿ ಬಳಸುವಂತಹ ಪ್ರಮುಖ ರಾಸಾಯನಿಕ ಇದು.
ಇದಾದ್ಮೇಲೆ ಇನ್ನೊಂದು ಟರ್ಮು ಮೆಂಡೇಲಿಯನ್ ರ್ಯಾಂಡಮೈಸೇಷನ್. ಗ್ರೆಗೋರ್ ಮೆಂಡಲ್ ಅನ್ನೋದೆಲ್ಲ ನೀವು ಕೇಳಿರಬಹುದು. ಕೆಲವರು ಬಟಾಣಿ ಸಸ್ಯಗಳ ಮೇಲೆ ಕೆಲವೊಂದು ಸಂಶೋಧನೆಗಳನ್ನ ಮಾಡಿರೋದು ಬಯಾಲಜಿ ಓದೋರಿಗೆ ಗೊತ್ತಿರಬಹುದು. ಇಟ್ಸ್ ಅ ಜೆನೆಟಿಕ್ ರಿಸರ್ಚ್. ಈ ರ್ಯಾಂಡಮೈಸೇಷನ್ ಇದೆಯಲ್ವಾ, ಇಟ್ಸ್ ಅ ಜೆನೆಟಿಕ್ ರಿಸರ್ಚ್ ಮೆಥಡ್ that uses inherited gene variants to test if a factor like a vitamin D level directly causes a disease, helping rule out confounding factors in observation studies. ಇದು ಸ್ವಲ್ಪ ನೋಡಿ ಇಂಟ್ರೆಸ್ಟಿಂಗ್ ಆಗಿದೆ. ಯಾವುದೊಬ್ಬ ವ್ಯಕ್ತಿಗೆ, ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಇಟ್ಕೊಳ್ಳಿ, ಅವನಿಗೆ ಒಂದು ರೋಗ ಬರಬಹುದು, ಅಥವಾ ಅವನು ಒಬ್ಬ ವ್ಯಕ್ತಿ ಧೂಮಪಾನ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಅವನಿಗೆ ಮುಂದೆ ಕ್ಯಾನ್ಸರ್ ಬರಬಹುದು ಧೂಮಪಾನದಿಂದಾಗಿ. ಆಗ ಇಂತಹ ವ್ಯಕ್ತಿಯನ್ನ ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿದಾಗ ಅವನಿಗೆ ಕ್ಯಾನ್ಸರ್ ಬಂದಿದ್ದು ಕೇವಲ ಧೂಮಪಾನದಿಂದ ಮಾತ್ರನಾ, ಸಿಗರೇಟ್ ಸೇದೋದ್ರಿಂದ ಮಾತ್ರ ಅವನಿಗೆ ಕ್ಯಾನ್ಸರ್ ಬಂದಿದ್ಯಾ, ಅಥವಾ ಅವನಿಗೆ ಬೇರೆ ಯಾವ್ದಾದ್ರು ಒಂದು ಅಭ್ಯಾಸಗಳಿತ್ತ, ಅಥವಾ ಅವನ ಜೀನ್ಸ್ ಅಲ್ಲೇ ಆಗಿತ್ತ ಅಂತೆಲ್ಲ ಸ್ಟಡಿ ಮಾಡ್ತಾರೆ. ಈಗ ಕೆಲವೊಂದು ಕನ್ಫೌಂಡಿಂಗ್ ಫ್ಯಾಕ್ಟರ್ಸ್ ಗಳಿರುತ್ತೆ. ಕನ್ಫೌಂಡಿಂಗ್ ಫ್ಯಾಕ್ಟರ್ಸ್ ಅಂತಂದ್ರೆ ಗೊಂದಲವನ್ನ ಉಂಟು ಮಾಡುವ ಇತರ ಅಂಶಗಳು ಅಂತಂದ್ರೆ ಯಾವ್ದ್ರಿಂದ ಈ ರೋಗ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಸ್ಟಡಿ ಮಾಡಿದಾಗ. ಅವಾಗ ಏನ್ ಮಾಡ್ತಾರೆ, ಈ ಮೆಂಡೇಲಿಯನ್ ರ್ಯಾಂಡಮೈಸೇಷನ್ ಅಂತ ಕನ್ಸಿಡರ್ ಮಾಡ್ತಾರೆ. ಅದರಲ್ಲಿ ಹುಟ್ಟಬೇಕಾದ್ರೆ ನಮಗೆ ತಂದೆ ತಾಯಿಯಿಂದ ಜೀನ್ಸ್ ಬಂದಿರುತ್ತೆ. ಆ ಜೀನ್ಸ್ ನಲ್ಲೇ ಏನಾದ್ರೂ ವೇರಿಯಂಟ್ಸ್ ಇದೆಯಾ, ಒಂದು 100 ಜನ ಇದ್ದಾರೆ ಅಂತಂದ್ರೆ 100 ಜನರನ್ನ ರ್ಯಾಂಡಮ್ ಆಗಿ ಡಿವೈಡ್ ಮಾಡಿ ಅವ್ರನ್ನ ಸ್ಟಡಿ ಮಾಡೋದು. ಮೊದಲೊಂದು ಸಾರಿ ಈ ತರ ಟೆಸ್ಟ್ ಮೆಥಡ್ಗಳನ್ನ ಮೊದಲೊಂದು ಸಾರಿ ಸಹ ಹೇಳಿದ್ದೆ, ಅದು ಸ್ವಲ್ಪ ಹೆಸರು ಚೇಂಜ್ ಇತ್ತು. ಈಗ ಇಲ್ಲಿ ನೋಡಿ, ಇಲ್ಲಿ ರ್ಯಾಂಡಮೈಸೇಷನ್ ಅಂತಂದ್ರೆ ರ್ಯಾಂಡಮ್ ಆಗಿ 50 ಜನರನ್ನ ಡಿವೈಡ್ ಮಾಡಿದರೆ ಅದರಲ್ಲಿ ಈ ಒಂದು ಕನ್ಫೌಂಡಿಂಗ್ ಫ್ಯಾಕ್ಟರ್ಸ್ ಗಳನ್ನ ಬಿಟ್ಟು ಅವರ ಜೀನ್ಸ್ ಗಳನ್ನ ಸರಿಯಾಗಿ ಸ್ಟಡಿ ಮಾಡ್ತಾರೆ. ಒಂದು ವೇಳೆ ಜೀನ್ ನಲ್ಲೇ ಇಂಥ ಕ್ಯಾನ್ಸರ್ ಬರುವ ಅಂಶಗಳಿದ್ರೆ ಆವಾಗ ನಮಗೆ ಜಾಸ್ತಿ ಚೆನ್ನಾಗಿ ಗೊತ್ತಾಗುತ್ತೆ, ಹೆಚ್ಚು ಚೆನ್ನಾಗಿ ಯಾವುದರಿಂದ ಈ ಒಂದು ಫ್ಯಾಕ್ಟರ್ ಎಫೆಕ್ಟ್ ಆಗ್ತಾ ಇದೆ, ಯಾವುದರಿಂದಾಗಿ ಇವರಿಗೆ ಸಿಗರೇಟ್ ನಿಂದಾಗಿಯೇ ಜಾಸ್ತಿ ಕ್ಯಾನ್ಸರ್ ಬರ್ತಾ ಇದೆಯಾ, ಅಥವಾ ಜೀನ್ಸ್ ಅಲ್ಲಿ ಏನಾದ್ರೂ ವೇರಿಯೇಷನ್ ಇತ್ತಾ ಅನ್ನೋದೆಲ್ಲ ಗೊತ್ತಾಗುತ್ತೆ. ಡೀಟೇಲ್ ಆಗಿ ಹೇಳೋದ್ರಿಂದ ನಿಮ್ಗೆ ಇನ್ನಷ್ಟು ಕನ್ಫ್ಯೂಸ್ ಆಗ್ಬಹುದು, ಯಾಕಂತಂದ್ರೆ ಸೈಂಟಿಫಿಕ್ ಟರ್ಮ್ಗಳನ್ನ ಆದಷ್ಟು ಸಿಂಪಲ್ ಆಗಿ ಹೇಳಲಿಕ್ಕೆ ನೋಡ್ತೇನೆ, ಆದ್ರೂ ಕೆಲವೊಂದ್ ಸಾರಿ ಅದು ಕನ್ಫ್ಯೂಷನ್ ಜಾಸ್ತಿ ಮಾಡಬಹುದು. ಸಿಂಪಲ್ ಆಗಿ ನೋಡಿ, ಮೆಂಡೇಲಿಯನ್ ರ್ಯಾಂಡಮೈಸೇಷನ್ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನು ಸ್ಟಡಿ ಮಾಡೋದು. ಅವ್ರು ಹುಟ್ಟದಾಗಿಂದಾನೆ ಜೀನ್ಸ್ ಅಲ್ಲಿ ಏನಾದ್ರೂ ಚೇಂಜಸ್ ಇತ್ತಾ, ಜೀನ್ಸ್ ನಿಂದಾನೆ ಏನಾದ್ರೂ ಅವರಿಗೆ ಯಾವ್ದಾದ್ರು ರೋಗಗಳು ಬರ್ತಾ ಇದೆಯಾ ಅನ್ನುವಂತ ಸ್ಟಡಿ ಮಾಡುವ ರಿಸರ್ಚ್ ಮೆಥಡ್. ಇನ್ಹೆರಿಟೆಡ್ ಜೀನ್ ವೇರಿಯಂಟ್ಸ್ ಗಳನ್ನ ಸ್ಟಡಿ ಮಾಡುತ್ತೆ. ಈಗ ಉದಾಹರಣೆಗೆ ಡಿ ಲೆವೆಲ್, ವಿಟಮಿನ್ ಡಿ ಲೆವೆಲ್ ಹೆಚ್ಚು ಕಡಿಮೆ ಆಗಲಿಕ್ಕೆ ಜೀನ್ಸ್ ಅಲ್ಲಿ ಏನಾದ್ರೂ ತೊಂದರೆ ಇತ್ತಾ ಅಂತ ಸ್ಟಡಿ ಮಾಡೋದು. ಬೇರೆ ಬೇರೆದನ್ನ ನೀವು ಅಷ್ಟು ಡೀಟೇಲ್ ಆಗಿ ನೋಡ್ಬೇಕಾದ ಅವಶ್ಯಕತೆ ಇಲ್ಲ. ಮುಂದಿನದು, ಪ್ರೆಸಿಡೆಂಟ್ ದ್ರೌಪದಿ ಮುರ್ಮು ಹ್ಯಾಸ್ ಇನ್ವೋಕ್ಡ್ ಆರ್ಟಿಕಲ್ 143 to seek the Supreme Court's advisory opinion on whether governors and the president can be legally compelled to act within fixed time on state bills, following the court's April 8 ruling imposing judicial timelines. ಇದನ್ನ ನೋಡಿದೀವಿ ನಾವು ಸ್ವಲ್ಪ ದಿನಗಳ ಹಿಂದೆ. ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟಿನ ಸಲಹೆಯನ್ನ ಕೇಳಿದ್ದಾರೆ. ಅದಕ್ಕೋಸ್ಕರ ಸಂವಿಧಾನದ 143ನೇ ವಿಧಿಯನ್ನ ಬಳಸಿದ್ದಾರೆ. ಅದರ ಅಂಡರ್ ಅಲ್ಲಿ ರಾಷ್ಟ್ರಪತಿಗಳು ಕೋರ್ಟಿನ ಸಲಹೆಯನ್ನ ಪಡ್ಕೊಳ್ಬಹುದು. ಆದರೆ ಕೋರ್ಟ್ ಕೊಟ್ಟ ಸಲಹೆ ರಾಷ್ಟ್ರಪತಿಗಳು ಕಡ್ಡಾಯವಾಗಿ ಪಾಲಿಸಲೇಬೇಕಾದ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಈಗ ಇಶ್ಯೂ ಬಂದಿರೋದೇನು, ರಾಜ್ಯಪಾಲರು, ರಾಷ್ಟ್ರಪತಿಗಳೆಲ್ಲ ಈ ರಾಜ್ಯದ ಕೆಲವೊಂದು ಮಸೂದೆಗಳಿರುತ್ತೆ, ಅದನ್ನ ಸೈನ್ ಮಾಡ್ಲಿಕ್ಕೆ ಅವರು ಮುಂದಾಗಿರೋದಿಲ್ಲ. ಕೇರಳ, ತಮಿಳುನಾಡಿನೆಲ್ಲ ನಾವು ನೋಡಿದ್ದೇವೆ. ಆ ಮಸೂದೆಗಳನ್ನ ಹಾಗೆ ಇಟ್ಕೊಂಡು ಬಿಡೋದು, ಎಷ್ಟೋ ದಿನ ಸೈನ್ ಮಾಡದೆ ಹಾಗೆ ಇಟ್ಕೊಂಡಾಗ ಆಮೇಲೆ ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು, ಇಂತಿಷ್ಟು ದಿನದೊಳಗೆ ಸೈನ್ ಮಾಡಿ ಅಂತ ಆದೇಶವನ್ನು ಕೊಟ್ಟಿತ್ತು. ಹಾಗೆ ಅದನ್ನ ನಾವು ಕಾನೂನುಬದ್ಧವಾಗಿ ಆ ರೀತಿ ಸುಪ್ರೀಂ ಕೋರ್ಟ್ ಒತ್ತಾಯಿಸಬಹುದಾ ಅಂತ ಈಗ ಸುಪ್ರೀಂ ಕೋರ್ಟ್ಗೆ ವಾಪಸ್ ಸಲಹೆ ಕೇಳ್ತಾ ಇದ್ದಾರೆ. ಹಾಗೆ ಮಾಡಬಹುದಾ ನೀವು, ಅಥವಾ ಏನ್ ಮಾಡ್ಬೇಕು ನಾವು ಅಂತ. ಆರ್ಟಿಕಲ್ 143 ನೋಡಿ, ಅಡ್ವೈಸರಿ ಜ್ಯೂರಿಸ್ಡಿಕ್ಷನ್ ಅಂತ ಕರೀತಾರೆ. ಇಟ್ ಅಲೌಸ್ ಪ್ರೆಸಿಡೆಂಟ್ ಟು ಸೀಕ್ ದಿ ಸುಪ್ರೀಂ ಕೋರ್ಟ್ಸ್ ಒಪಿನಿಯನ್ ಆನ್ ಇಂಪಾರ್ಟೆಂಟ್ ಲೀಗಲ್ ಕ್ವಶನ್, but the court's reply is not binding and cannot be used to overturn its earlier judgments delivered under adjudicatory jurisdiction. ಇದರ್ಥ, ಒಂದ್ಸಾರಿ ಈಗ ನ್ಯಾಯಾಲಯ ಯಾವುದೋ ನಿರ್ಣಯವನ್ನು ಕೊಟ್ಟಿರುತ್ತೆ, ಆ ತೀರ್ಪನ್ನ ಬದಲಾಯಿಸ್ಲಿಕ್ಕೋಸ್ಕರ ಈ ಒಂದು ಸಲಹೆಗಳನ್ನ ಪರಿಗಣಿಸಬೇಕಾಗಿಲ್ಲ ಅಂತಂದ್ರೆ, ಈಗ ನೋಡಿ, ಪ್ರೆಸಿಡೆಂಟ್ ಸುಪ್ರೀಂ ಕೋರ್ಟಿಗೆ ಒಂದು ಸಲಹೆ ಕೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಏನೋ ಪ್ರೆಸಿಡೆಂಟ್ಗೆ ವಾಪಸ್ ಸಲಹೆ ಕೊಡ್ತಾರೆ, ಸುಪ್ರೀಂ ಕೋರ್ಟಿನ ಜಡ್ಜ್ ಕೊಡ್ತಾರೆ. ಕೊಟ್ಟ ಮೇಲೆ ಈ ಪ್ರೆಸಿಡೆಂಟ್ ಅದನ್ನ ಪಾಲಿಸಲೇಬೇಕು ಅಂತ ಕಡ್ಡಾಯವಾಗಿ ನಿಯಮ ಇಲ್ಲ. ಮತ್ತೆ ಅದೇ ರೀತಿ ಸುಪ್ರೀಂ ಕೋರ್ಟ್ ಯಾವುದೋ ತೀರ್ಪನ್ನ ಮೊದಲು ಕೊಟ್ಟಿತ್ತು ಅಂತ ಇಟ್ಕೊಳ್ಳಿ, ಅದು ಸಹ ಬದಲಾಗೋದಿಲ್ಲ.
ಅಂತಂದ್ರೆ ಇಟ್ ಈಸ್ ನಾಟ್ ಬೈಂಡಿಂಗ್, ಇದು ಸಲಹೆ ಮಾತ್ರ ಇದು. ಇನ್ನು ಬೈಂಡಿಂಗ್ ನೇಚರ್ ಆಫ್ ಸುಪ್ರೀಂ ಕೋರ್ಟ್ ಒಪಿನಿಯನ್ಸ್ ನೋಡಿ, ಓನ್ಲಿ ಜಡ್ಜ್ಮೆಂಟ್ಸ್ ಡೆಲಿವರ್ಡ್ ಅಂಡರ್ ಆರ್ಟಿಕಲ್ಸ್ ಲೈಕ್ 141 ಆರ್ ಬೈಂಡಿಂಗ್ ಆನ್ ಆಲ್ ಕೋರ್ಟ್ಸ್ ಇನ್ ಇಂಡಿಯಾ. ಸುಪ್ರೀಂ ಕೋರ್ಟ್ ಈಗ 141ನೇ ವಿಧಿಯಂಥ ಕೆಲವು ವಿಧಿಗಳಿದೆ, ಅದರ ಅಂಡರ್ನಲ್ಲಿ, ಅದರ ವಿಧಿಗಳ ಅಡಿಯಲ್ಲಿ ನೀಡಿದಂಥ ತೀರ್ಪುಗಳು ಮಾತ್ರ ಎಲ್ಲಾ ನ್ಯಾಯಾಲಯಗಳಿಗೆ ಅಪ್ಲೈ ಆಗುತ್ತೆ. ಬಾಧ್ಯಸ್ಥ ಅಂತಂದ್ರೆ ಅವರು ಅದನ್ನ ಫಾಲೋ ಮಾಡಲೇಬೇಕು, ಬೈಂಡಿಂಗ್ ಅಂತ. ಆದ್ರೆ ಇಂತಹ ಅಡ್ವೈಸರಿ ಒಪಿನಿಯನ್ ಇರುತ್ತಲ್ವಾ, ಈಗ ಒಂದು ಸಲಹೆ ತರ ಅಂತ ಒಪಿನಿಯನ್ಗಳು, ಉದಾಹರಣೆಗೆ ಆರ್ಟಿಕಲ್ 143, ದೀಸ್ ಆರ್ ನಾಟ್ ಬೈಂಡಿಂಗ್ ಬಟ್ ಕ್ಯಾರಿ ಪರ್ಸುವೇಸಿವ್ ವ್ಯಾಲ್ಯೂ. ಪರ್ಸುವೇಷನ್ ಅಂತಂದ್ರೆ ಮನವೊಲಿಸೋದು ಅಂತಂದ್ರೆ ನ್ಯಾಯಾಲಯಗಳಿಗೆ ನೋಡಿ ಏನ್ ಮಾಡ್ತಿರೋ ನೋಡ್ಕೊಳ್ಳಿ, ಆ ರೀತಿ ಹೇಳದ ಹಾಗೆ, ಈ ತರ ಇದೆ ನಿಮಗ್ ಬಿಟ್ಟಿದ್ದು ಅಂತ ಹೇಳದ ಹಾಗೆ. ಅದು ಪರ್ಸುವೇಸಿವ್ ಅಂತಂದ್ರೆ ಅವರ ಮನವೊಲಿಸಲಿಕ್ಕೆ ಟ್ರೈ ಮಾಡದ ಹಾಗೆ. ಅಂಡ್ ಮೇ ಹೆಲ್ಪ್ ಕ್ಲಾರಿಫೈ ಆರ್ ರಿಫೈನ್ ಲೀಗಲ್ ಇಂಟರ್ಪ್ರಿಟೇಷನ್. ಮುಂದೆ ಬೇರೆ ಬೇರೆ ಕಾನ್ಸ್ಟಿಟ್ಯೂಷನ್ಗಳಿಗೆ ಸಂಬಂಧಪಟ್ಟ ಹಾಗೆ, ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಅಲ್ಲಿ ಬರುವ ವಿಧಿಗಳಿಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಲೀಗಾಲಿಟಿ ಬಗ್ಗೆ ಕಾನೂನುಬದ್ಧವಾಗಿದೆಯಾ ಅನ್ನೋದೆಲ್ಲ ಚೆಕ್ ಮಾಡಬೇಕಾದ್ರೆ ಇಂತಹ ಸುಪ್ರೀಂ ಕೋರ್ಟಿನ ಅಡ್ವೈಸ್ಗಳು ಹೆಲ್ಪ್ ಆಗಬಹುದು. ಇವತ್ತಿನ ಕ್ವಶನ್ ನೋಡಿ, ವಿತ್ ರೆಫರೆನ್ಸ್ ಟು ದಿ ಮೆಕಾನಿಸಮ್ಸ್ ಫಾರ್ ಅಡ್ರೆಸಿಂಗ್ ಜುಡಿಷಿಯಲ್ ಮಿಸ್ಕಂಡಕ್ಟ್ ಇನ್ ಇಂಡಿಯಾ, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. In-house inquiry procedure for judges is an extra constitutional mechanism. Extra constitutional ನೋಡಿ, Article 124(4) of the Constitution provides for removal of Supreme Court judge. The in-house procedure is binding and enforceable like a law passed by Parliament. ಎಷ್ಟು ಕರೆಕ್ಟ್ ಇದರಲ್ಲಿ? ಓನ್ಲಿ 2. 1 ಕರೆಕ್ಟು, 2ನೇದು ಕರೆಕ್ಟು, 3ನೇದು ಇನ್ಕರೆಕ್ಟ್. ಯಾಕೆ? ಇಟ್ ಈಸ್ ಇನ್ ಹೌಸ್ ಅಂತ ನಾವು ಮೊದಲೇ ಹೇಳಿದ್ವಿ. ಇನ್ ಹೌಸ್ ಪ್ರೊಸೀಜರ್ ಅನ್ನೋದು ಇಂಟರ್ನಲ್ ಮೆಕ್ಯಾನಿಸಮ್, ಇಟ್ಸ್ ನಾಟ್ ಬೈಂಡಿಂಗ್ ಲೈಕ್ ಸ್ಟ್ಯಾಟ್ಯೂಟರಿ ಲಾ. ಬೈಂಡಿಂಗ್ ಅಲ್ಲ ಅದು. ಇದಾದ್ಮೇಲೆ, ವಿಚ್ ಆಫ್ ದ ಫಾಲೋವಿಂಗ್ ಬೆಸ್ಟ್ ಎಕ್ಸ್ಪ್ಲೇನ್ಸ್ ದ ಸಿಗ್ನಿಫಿಕೆನ್ಸ್ ಆಫ್ ಮೆಂಡೆಲಿಯನ್ ರ್ಯಾಂಡಮೈಸೇಷನ್ ಇನ್ ಹೆಲ್ತ್ ರಿಸರ್ಚ್? ಇದನ್ನ ಅರ್ಥ ಆಗಿಲ್ಲ ಅಂತಂದ್ರೆ ಸ್ವಲ್ಪ ಅಷ್ಟೇನು ತಲೆ ಕೆಡ್ಸ್ಕೋಬೇಡಿ, ಆದ್ರೂ ಜಸ್ಟ್ ನೋಡ್ಕೊಳ್ಳಿ. ಅದರಲ್ಲಿ ಏನ್ ಯೂಸ್ ಮಾಡ್ತಾರೆ? ಇಟ್ ಯೂಸಸ್ ಇನ್ಹೆರಿಟೆಡ್ ಜೀನ್ ವೇರಿಯಂಟ್ಸ್. ನಾವು ಹಿಂದಿನವರಿಂದ ಪಡ್ಕೊಂಡು ಬಂದಂತಹ ಜೀನ್ ವೇರಿಯಂಟ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಜೀನ್ಸ್ ಗಳನ್ನ ಯಾವುದಕ್ಕೋಸ್ಕರ? ಟು ಅಸೆಸ್ ವೆದರ್ ಅನ್ ಅಬ್ಸರ್ವ್ಡ್ ಅಸೋಸಿಯೇಷನ್ ಇಸ್ ಲೈಕ್ಲಿ ಟು ಬಿ ಕಾಸ್ಡಲ್. ಯಾವುದೋ ಒಂದು ರೋಗ ಬಂದಿದೆ ಅಂತಂದ್ರೆ ನಿಜವಾಗ್ಲೂ ಅಂತಹ ಜೀನ್ಗಳಿಂದ ಬಂದಿದೆಯಾ ಅದು ಅಂತ ತಿಳ್ಕೊಳ್ಳಿಕ್ಕೆ ಅದನ್ನ ಮಾಡ್ತಾರೆ, ಮೆಂಡೆಲಿಯನ್ ರ್ಯಾಂಡಮೈಸೇಷನ್ ಅನ್ನ. With reference to Article 143 and the Supreme Court's advisory jurisdiction, consider the following statements. Advisory opinions under Article 143 are legally binding on all courts in India. ಚೆಕ್ ಮಾಡಿ ಏನು ಸರಿ ಇದೆಯಾ ಇದು. 143 ಅಂಡರಲ್ಲಿ ಇರುವಂತಹ ಅಡ್ವೈಸರಿ ಒಪಿನಿಯನ್ಗಳು ಎಲ್ಲಾ ಕೋರ್ಟ್ಸ್ಗಳ ಮೇಲೂ ಲೀಗಲ್ ಆಗಿ ಬೈಂಡಿಂಗ್ ಅಂತ ಅಪ್ಲೈ ಆಗುತ್ತಾ? President can invoke Article 143 only on matters that are already under litigation before the courts. ನೋಡಿ, ಇದು ಸಹ ಅರ್ಥ ಮಾಡ್ಕೊಳ್ಳಿ ಏನ್ ಹೇಳ್ತಾ ಇದ್ದಾರೆ. ಓನ್ಲಿ ಆನ್ ಮ್ಯಾಟರ್ಸ್ ದಟ್ ಆರ್ ಆಲ್ರೆಡಿ ಅಂಡರ್ ಲಿಟಿಗೇಷನ್. ಓನ್ಲಿ ಅಂತೆಲ್ಲ ಬಂದಾಗ ಸರಿಯಾಗಿ ಜಾಗರೂಕರಾಗಿರ್ಬೇಕು. ಅಡ್ವೈಸರಿ ಒಪಿನಿಯನ್ಸ್ ಕೆನಾಟ್ ಬಿ ಯೂಸ್ಡ್ ಟು ಓವರ್ ಟರ್ನ್ ಪ್ರೀವಿಯಸ್ ಜಡ್ಜ್ಮೆಂಟ್ಸ್ ಆಫ್ ದಿ ಸುಪ್ರೀಂ ಕೋರ್ಟ್. ಇದೇನ್ ಅನ್ಸ್ತಾ ಇದೆ? ಎಷ್ಟು ಕರೆಕ್ಟ್ ಹಾಗಾದ್ರೆ ಇದರಲ್ಲಿ? ಓನ್ಲಿ 1 ನೋಡಿ, 1ನೇದು ಇನ್ಕರೆಕ್ಟ್. ಯಾಕೆ? ಆರ್ಟಿಕಲ್ 143 ಒಪಿನಿಯನ್ಸ್ ಆರ್ ನಾಟ್ ಬೈಂಡಿಂಗ್. 2ನೇದು ಇನ್ಕರೆಕ್ಟ್. ಯಾಕೆ? 143 ಕ್ಯಾನ್ ಬಿ ಇನ್ವೋಕ್ಡ್ ಫಾರ್ ಇಂಪಾರ್ಟೆಂಟ್ ಲೀಗಲ್ ಕ್ವಶನ್ಸ್, ನಾಟ್ ಜಸ್ಟ್ ದೋಸ್ ಅಂಡರ್ ಲಿಟಿಗೇಷನ್. ಲಿಟಿಗೇಷನ್ ಅನ್ನೋದ್ರ ಸಂಬಂಧ ಇಲ್ಲ, ಯಾವುದೇ ಲೀಗಲ್ ಕ್ವಶನ್ ಇಂಪಾರ್ಟೆಂಟ್ ಆಗಿರೋದು ಅದಕ್ಕೋಸ್ಕರ 143 ಇನ್ವೋಕ್ ಮಾಡಬಹುದು. ಈ ಆರ್ಟಿಕಲ್ ಅನ್ನ ಬಳಸಿಕೊಂಡು ಸುಪ್ರೀಂ ಕೋರ್ಟಿನ ಸಲಹೆಯನ್ನ ಪಡ್ಕೊಳ್ಬಹುದು. ಇನ್ನು 3ನೇದು ನೋಡಿ, ಅಡ್ವೈಸರಿ ಒಪಿನಿಯನ್ ಇದು ಕರೆಕ್ಟು, ಕ್ಯಾನಾಟ್ ಓವರ್ ಟರ್ನ್ ಅರ್ಲಿಯರ್ ಜಡ್ಜ್ಮೆಂಟ್ಸ್ ಅಂಡರ್ ಅಡ್ಜುಡಿಕೇಟರಿ ಜ್ಯೂರಿಸ್ಡಿಕ್ಷನ್ ಅಲ್ವಾ. ಮೊದಲು ಮಾಡಿದಂತಹ ಜಡ್ಜ್ಮೆಂಟ್ ಗಳನ್ನ ತೆಗೆದು ಹಾಕೋದಿಲ್ಲ, ಅದು ಹಾಗೆ ಇರುತ್ತೆ. ಇದು ಪರ್ಸುವೇಸಿವ್ ಅಂತಂದ್ರೆ ಕೋರ್ಟ್ಗೆ ಜಸ್ಟ್ ಒಂದು ಮನವೊಲಿಸುವ ತಂತ್ರದ ರೀತಿ ಇದನ್ನ ಅವರು ಯೂಸ್ ಮಾಡ್ಕೋಬಹುದು. ಇನ್ನು ವೊಕ್ಯಾಬ್ಯುಲರಿ ನೋಡೋಣ ಇವತ್ತಿಂದ. As the political debate continued, the leader found himself in an straddle position. ಒಂದು ರಾಜಕೀಯ ಚರ್ಚೆ ಮುಂದುವರಿತಾ ಇದೆ, ಆವಾಗ ಅಲ್ಲಿನ ಒಬ್ಬ ರಾಜಕೀಯ ಮುಖ್ಯಸ್ಥ ಫೌಂಡ್ ಹಿಮ್ಸೆಲ್ಫ್ ಇನ್ ಸ್ಟ್ರಾಡಲ್ ಪೊಸಿಷನ್. ಸ್ಟ್ರಾಡಲ್ ಅಂತಂದ್ರೆ ಡಿವೈಡ್, ಸ್ಟ್ಯಾನ್ಸ್, ಸಿಟ್ ಅಕ್ರಾಸ್, ಇಕ್ವಿವೊಕೇಟ್ ಅಂತಂದ್ರೆ ಎರಡೂ ಬದಿಗಳ ನಡುವೆ ಸಿಕ್ಕಾಕೊಂಡಿರೋ ತರ ಅವನಿಗೆ ಫೀಲ್ ಆಗ್ತಾ ಇತ್ತು. ಟ್ರೈಯಿಂಗ್ ಟು ಅಪೀಲ್ ಟು ಬೋತ್ ಸೈಡ್ಸ್, ಎರಡೂ ಕಡೆ
ಇರೋರನ್ನ ಸಮಾಧಾನ ಮಾಡ್ಲಿಕ್ಕೆ, ಅವರ ಮನವೊಲಿಸಲಿಕ್ಕೆ, ಪೀಸ್ ಮಾಡ್ಲಿಕ್ಕೆ ಅವನು ಮುಂದಾಗ್ತಾ ಇದ್ದ. ಬಟ್ ಹಿಸ್ ಅಪೋನೆಂಟ್, ಅವನ ವಿರೋಧಿ ಇರ್ತಾನಲ್ವಾ, ಹವೆವರ್ ವಾಸ್ ನೌನ್ ಫಾರ್ ಬೀಯಿಂಗ್ ಕ್ವೈಟ್ ಕ್ರಾಬಿ ಅಬೌಟ್ ಎನಿ ಕ್ರಿಟಿಸಿಸಮ್. ಇನ್ನೊಬ್ಬ ಅವರ ವಿರೋಧಿ ನೌನ್ ಫಾರ್, ಯಾವುದಕ್ಕೆ ಹೆಸರುವಾಸಿಯಾಗಿದೆ ಅಂತಂದ್ರೆ ಕ್ವೈಟ್ ಕ್ರಾಬಿ. ಕ್ರಾಬಿ ಅಂತಂದ್ರೆ ಗ್ರಂಪಿ, ಇರಿಟೇಬಲ್, ಇಲ್ ಟೆಂಬರ್ಡ್, ಸಿಡುಕು, ಕೋಪಿಷ್ಟ ಅಂತ ಹೇಳ್ತೀವಲ್ವಾ. ಯಾವುದೇ ಕ್ರಿಟಿಸಿಸಮ್ ಆದ್ರೂ ಅದನ್ನ ಸಹಿಸ್ಕೊಳ್ತಾ ಇರಲಿಲ್ಲ, ಸಿಟ್ ಮಾಡ್ಕೊಳ್ತಾ ಇದ್ದ. ದ ಪಬ್ಲಿಕ್ ಮೀನ್ ವೈಲ್, ಅದೇ ಸಂದರ್ಭದಲ್ಲಿ ಜನರು ರಿಮೇನ್ಡ್ ಸ್ಪೆಕ್ಯುಲೇಟಿವ್. ಸ್ಪೆಕ್ಯುಲೇಟಿವ್ ಅಂತಂದ್ರೆ ಊಹೆ ಮಾಡ್ತಾ ಇರೋದು, ಅನಿಶ್ಚಿತವಾಗಿರೋದು, ಏನಾಗಬಹುದು ಈಗ, ಅನ್ಸರ್ಟೇನ್, ಕಂಜೆಕ್ಚರಲ್, ಥಿಯರಿಟಿಕಲ್, ಅನ್ಪ್ರೂವನ್ ಅಂತೆಲ್ಲ ಇದೆ. ಊಹೆ ಮಾಡ್ತಾ ಇದ್ರು ಜನರು ಅಬೌಟ್ ದಿ ಟ್ರೂ ಇಂಟೆನ್ಷನ್ಸ್ ಆಫ್ ದಿ ನ್ಯೂ ಪಾಲಿಸಿ. ಯಾವುದೋ ಹೊಸ ಪಾಲಿಸಿ ಬರ್ತಾ ಇದೆ, ನಿಜವಾಗ್ಲೂ ಇದರ ಹಿಂದಿನ ಉದ್ದೇಶ ಏನಾಗಿರಬಹುದು ಅಂತ ಜನರು ಊಹಿಸ್ತಾ ಇದ್ರು. ಫಾರ್ ದಿ ಪ್ರಪೋಸಲ್ ಟು ಬಿ ಟ್ರೂಲಿ ವಯಬಲ್, ಪ್ರಪೋಸಲ್ ವಯಬಲ್ ಅಂತಂದ್ರೆ ವರ್ಕೆಬಲ್, ಫೀಸಿಬಲ್, ಪ್ರಾಕ್ಟಿಕಲ್, ಪಾಸಿಬಲ್ ಅಂತ. ನಿಜವಾಗ್ಲೂ ಆ ಪಾಲಿಸಿ ಕಾರ್ಯಸಾಧ್ಯವಾಗಿದೆಯಾ ಅಂತಂದ್ರೆ ಅದನ್ನು ಸರಿಯಾಗಿ ತರ್ತಾ ಇದ್ದಾರಾ, ಸರಿಯಾಗಿ ಅದನ್ನ ಅಪ್ಲೈ ಮಾಡ್ಲಿಕ್ಕೆ ಆಗುತ್ತಾ, ಅಪ್ಲೈ ಮಾಡ್ಬೇಕು ಅಂತಂದ್ರೆ ಎಲ್ಲ ಕಡೆ ಕಾರ್ಯಸಾಧ್ಯವಾಗಿಸಬೇಕು ಅಂತಂದ್ರೆ ಇಟ್ ನೀಡೆಡ್ ವೈಡ್ ಸ್ಪ್ರೆಡ್ ಸಪೋರ್ಟ್. ಎಲ್ಲಾ ಕಡೆಯಿಂದ ಏನ್ ಬೇಕು, ಬೆಂಬಲ ಬೇಕು. ಅಲ್ಟಿಮೇಟ್ಲಿ ದ ಔಟ್ಕಮ್ ಸೀಮ್ಡ್ ಹೆವಿಲಿ ಇನ್ಫ್ಲೂಯೆನ್ಸ್ಡ್ ಬೈ ಪಾರ್ಟಿಸನ್ ಇಂಟ್ರೆಸ್ಟ್. ಕೊನೆಯಲ್ಲಿ ಏನಾಯ್ತು, ಏನ್ ಔಟ್ಕಮ್ ಅಂತಲ್ವಾ, ರಿಸಲ್ಟ್ ಬಂತಲ್ವಾ, ಅದು ಹೆವಿಲಿ ಇನ್ಫ್ಲೂಯೆನ್ಸ್ಡ್, ಯಾವುದರಿಂದ ಪ್ರಭಾವಿತ ಜಾಸ್ತಿ ಆಗಿದೆ ಅಂತಂದ್ರೆ ಪಾರ್ಟಿಸನ್ ಇಂಟ್ರೆಸ್ಟ್. ಪಾರ್ಟಿಸನ್ ಅಂತಂದ್ರೆ ಒಂದು ಪಕ್ಷಪಾತ, ಪ್ರಿಜುಡೈಸ್ಡ್, ಬಯಾಸ್ಡ್, ಒನ್ ಸೈಡೆಡ್ ಅಂತೆಲ್ಲ ಕರೀತಾರೆ. ಯಾವುದೋ ಒಂದು ಪಕ್ಷಕ್ಕೆ ಹೆಚ್ಚು ಸಮಾಧಾನಕರವಾಗುವಂತೆ ಅಥವಾ ಅದರ ಪರವಾಗಿ ರಿಸಲ್ಟ್ ಇನ್ಫ್ಲೂಯೆನ್ಸ್ ಆಗಿತ್ತು, ಔಟ್ಕಮ್ ಬಂದಿರೋದು ಹಾಗಿದೆ. ಇವಿಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.